ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಿದ್ದು ಈರುಳ್ಳಿ ಮೂಟೆಗಳು, ಆದರೆ ಅದನ್ನ ಎತ್ತಿ ನೋಡಿದ್ರೆ ಒಳಗಡೆ ಗಂಧದ ತುಂಡುಗಳು. ಆಂಧ್ರ ಪ್ರದೇಶದ ಕರ್ನೂಲ್ನಿಂದ 750 kg ಗಂಧವನ್ನ ಬೆಂಗಳೂರಿಗೆ ಸಾಗಣೆ ಮಾಡ್ತಿದ್ದ ಆರೋಪಿಗಳನ್ನ ಸಿದ್ದಾಪುರ ಪೊಲೀಸರು ಈಗ ಬಂಧಿಸಿರುವಂತದ್ದು. ನಾಕಾಬಂದಿ ಹಾಕಿ ಪೊಲೀಸರು ತಪಾಸಣೆ ನಡೆಸ್ತಿದ್ದಂತ ಸಂದರ್ಭದಲ್ಲಿ ಪಿಕಪ್ ವಾಹನ ಒಂದು ಬರ್ತಾ ಇರುತ್ತೆ. ಅದನ್ನ ಪರಿಶೀಲಿಸಿದಂತ ಸಂದರ್ಭದಲ್ಲಿ ಅದರ ಮೇಲ್ಭಾಗದಲ್ಲಿ ಈರುಳ್ಳಿ ಮೂಟೆಗಳನ್ನ ಇರಿಸಲಾಗಿತ್ತೆ. ಕೇಳಿದ ಸಂದರ್ಭದಲ್ಲಿ ಇದು ಈರುಳ್ಳಿ ಮೂಟೆಯನ್ನ ಬೆಂಗಳೂರಿಗೆ ಸಾಗಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆತ ಡ್ರೈವರ್ ಹೇಳಿಕೊಳ್ತಾನೆ. ಆದ್ರೆ ಅನುಮಾನ ಬಂದು ಆ ಮೂಟೆಗಳನ್ನ ಸರಿಸಿ ನೋಡಿದ ಸಂದರ್ಭದಲ್ಲಿ ಈ ಒಂದು ಪಿಕಪ್ ವಾಹನದಲ್ಲಿ ಸುಮಾರು 750 kg 18 ಬ್ಯಾಗ್ಗಳಲ್ಲಿ ತುಂಬಿಸಿದ್ದಂತಹ ಗಂಧದ ತುಂಡುಗಳು ಪತ್ತೆಯಾಗಿತ್ತು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿದ ಸಂದರ್ಭದಲ್ಲಿ ಈ ಒಂದು ಪಿಕಪ್ ವಾಹನದ ಹಿಂದೆಯೇ ಈ ಒಂದು ಮಹೇಂದ್ರ ಗಾಡಿ ಕೂಡ ಈ ಪಿಕಪ್ ವಾಹನದ ಹಿಂದೆ ಬರ್ತಾ ಇತ್ತು. ಸೊ ಅದನ್ನ ಕೂಡ ಅಡ್ಡ ಹಾಕಿ ಪರಿಶೀಲಿಸಿದ ಸಂದರ್ಭದಲ್ಲಿ ಈ ಅಂದ್ರೆ ಗಂಧದ ತುಂಡುಗಳನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಒಬ್ಬ ಡೀಲರ್ಗೆ ಮಾರಾಟ ಮಾಡೋದಕ್ಕೆ ಇದರ ಮಾಲೀಕನಾಗಿರ್ತಕ್ಕಂಥವನು ಈ ಕಾರ್ನಲ್ಲಿ ಹಿಂದ್ಗಡೆಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಸದ್ಯ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ರು. ಸೊ ವಿಚಾರಣೆ ಸಂದರ್ಭದಲ್ಲಿ ಬೆಂಗಳೂರಿನ ಒಬ್ಬ ಡೀಲರ್ಗೆ ಈ ಒಂದು ಗಂಧದ ತುಂಡುಗಳನ್ನ ಮಾರೋದಕ್ಕೆ ಕರ್ನೂಲ್ನಿಂದ ತರ್ತಾ ಇದ್ದಂತಹ ಮಾಹಿತಿಯನ್ನ ಆರೋಪಿಗಳು ಬಾಯ್ಬಿಟ್ಟಿದ್ರು. ಆ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಆ ಒಂದು ಡೀಲರ್ಗಾಗಿ ಹುಡುಕಾಟವನ್ನು ನಡೆಸಿದ ಸಂದರ್ಭದಲ್ಲಿ ಇವರು ಸಿಕ್ಕಾಕೊಂಡಿರುವಂತಹ ಮಾಹಿತಿಯನ್ನು ಪಡೆದುಕೊಂಡಂತಹ ಆ ಒಬ್ಬ ಡೀಲರ್ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಈ 4ರನ್ನ ಈಗಾಗಲೇ ಬಂಧಿಸಿ ವಿಚಾರಣೆ ನಡೆಸಿ ಜೈಲಿಗೆ ಕಳಿಸಿರುವಂತದ್ದು ಮತ್ತು ಡೀಲರ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ವಿಕಾಸ್, TV9 ಬೆಂಗಳೂರು.